ಶ್ರೀ ಗುರುಭ್ಯೋ ನಮಃ. ನ್ಯೂಸ್18 ಕನ್ನಡದ ಸಮಸ್ತ ವೀಕ್ಷಕರಿಗೆ ಗುರೂಜಿ ಉಮೇಶ್ ಆಚಾರ್ಯರು ಮಾಡುವ ನಮಸ್ಕಾರಗಳು. ಇವತ್ತಿನ ದ್ವಾದಶ ರಾಶಿಗಳ ದಿನ ಭವಿಷ್ಯದತ್ತ ಗಮನ ಹರಿಸೋಣ. ಇವತ್ತು ಮೇಷರಾಶಿಯವರಿಗೆ ಅನಿರೀಕ್ಷಿತ ಪ್ರಯಾಣ ಮಾಡಬೇಕಾದ ಅವಕಾಶಗಳು ಎದುರಾಗುವ ಸಾಧ್ಯತೆ ಇದೆ. ದೂರ ಸ್ಥಳ ಪ್ರಯಾಣ ಮಾಡುವಂತಹ ಮತ್ತು ಕೆಲವು ಇಷ್ಟಾರ್ಥಗಳ ತೃಪ್ತಿಯಿಂದ ಇರುವಂತಹ ದಿನ, ಒಳ್ಳೆಯ ಫಲ ಇದೆ. ಆರೋಗ್ಯವು ಪೂರ್ಣ ಚೇತರಿಕೆ ಕಾಣುವ ಲಕ್ಷಣಗಳಿದೆ. ಆರ್ಥಿಕ ಸ್ಥಿತಿಯ ಪ್ರಗತಿಗಳುಂಟಾಗುತ್ತಾ ಇದೆ. ತಾವು ಪ್ರಯತ್ನ ಪಟ್ಟದ್ದಕ್ಕೆ ಸಾಫಲ್ಯತೆಯ ಫಲಗಳನ್ನು ಅನುಭವಿಸುವ ಸಾಧ್ಯತೆಗಳು ಮೇಷರಾಶಿಯವರಿಗೆ ಈ ದಿನ ಇದೆ. ಮಕ್ಕಳ ದೂರದ ಕ್ಷೇತ್ರದಿಂದ ವಾರ್ತೆಗಳನ್ನು, ಮಕ್ಕಳು ದೂರ ಸ್ಥಳಕ್ಕೆ ಪ್ರಯಾಣ ಮಾಡುವ ಅವಕಾಶಗಳು, ಇಂತಹ ಯೋಗಗಳು ನಿಮ್ಮ ಪಾಲಿಗೆ ಉಂಟಾಗುವ ಸಾಧ್ಯತೆ ಇದೆ. ಅದರಿಂದ ತಾವು ಮಾಡಬೇಕಾದ ಈ ದಿನದ ಆರಾಧನೆ ನಾಗದೇವರ ಪ್ರಾರ್ಥನೆ, ಹಾಗೆ ಸೂರ್ಯೋದಯ ಕಾಲದಲ್ಲಿ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಯೋಗಾಸನಗಳನ್ನು ಮಾಡುವುದರಿಂದ ನಿಮ್ಮ ದೈಹಿಕ, ಮಾನಸಿಕ, ವ್ಯಾವಹಾರಿಕ, ಕೌಟುಂಬಿಕ ನೆಲೆಯ ಸಂತೋಷದ ಫಲವನ್ನು ಅನುಭವಿಸುವ ಸಾಧ್ಯವಿದೆ. ವೃಷಭ ರಾಶಿ, ನಿಮಗೆ ಈ ದಿನ ಬಹಳ ಒಳ್ಳೆಯ ಅವಕಾಶವಿರುವ ದಿನ. ಬಹಳ ಪ್ರಯತ್ನ ಮಾಡಿ ಸಾಫಲ್ಯತೆಯನ್ನು ಪಡೆಯದೆ ಮಾನಸಿಕ ಖಿನ್ನತೆಗೆ ಒಳಪಟ್ಟಂತಹ ತಾವುಗಳು ಈ ದಿನ ಮಾಡುವ ಎಲ್ಲ ಕೆಲಸದಲ್ಲಿಯೂ ಶ್ರೇಷ್ಠ, ಸಂತೋಷ ಮತ್ತು ಶೀಘ್ರ ಫಲವನ್ನು ಅನುಭವಿಸುವ ಯೋಗವೂ ಉಂಟಾಗುತ್ತೆ. ವೃಷಭ ರಾಶಿಯವರಿಗೆ ಬಹುತೇಕವಾಗಿ ಈ ದಿನ ಶುಭ ಫಲವಿದೆ. ಸ್ನೇಹಿತರಿಂದ ಒಳ್ಳೆಯ ಅವಕಾಶಗಳು, ದಾನ ಧರ್ಮಾದಿಗಳಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥದ್ದು, ಬಂಧು ಮಿತ್ರರು, ಸಹೋದರ ಸಹೋದರಿಯರ ವಿಷಯದ ಶುಭ ಕೆಲಸಕ್ಕಾಗಿ ನೀವು ಧನ ವಿನಿಯೋಗ ಮಾಡುವಂತಹ ಅವಕಾಶಗಳು ಚೆನ್ನಾಗಿದೆ. ಅದರಿಂದ ಪುಣ್ಯ ತಮ್ಮ ಫಲವನ್ನು ಪಡೆದುಕೊಳ್ಳುವ ಅವಕಾಶ ನಿಮಗೆ ಪ್ರಾಪ್ತವಾದದ್ರಿಂದ ತಾವು ಮಾಡಬೇಕಾದದ್ದು ದತ್ತಾತ್ರೇಯ ದೇವರ ಪ್ರಾರ್ಥನೆ, ಮಾತಾ ಪಿತೃಗಳ ಸೇವೆ, ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳುವ, ಹಾಗೆ ಗೋವಿಗೆ ಆಹಾರ ದಾನ ಮಾಡುವ, ಪಕ್ಷಿಗಳಿಗೆ ದವಸ ಧಾನ್ಯಾದಿಗಳನ್ನು ಅರ್ಪಣೆ ಮಾಡುವ ಪ್ರಕ್ರಿಯೆಯಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ. ಮಿಥುನ ರಾಶಿ, ನಿಮಗೆ ಇವತ್ತು ಸತ್ಕರ್ಮಕ್ಕಾಗಿ ಧನವ್ಯಯ ಯೋಗ, ಮಕ್ಕಳ ಕೆಲವು ವಿಷಯಕ್ಕಾಗಿ ಧನವ್ಯಯ ಯೋಗ, ದೂರ ಪ್ರಯಾಣ ಮಾಡುವ ಯೋಗ, ಕ್ಷೇತ್ರ ದರ್ಶನ ಮಾಡುವಂತಹ ಯೋಗ, ಶುಭ ಕರ್ಮಾಂಗಗಳ ಬಗ್ಗೆ ವಿಮರ್ಶೆ ಮಾಡಿಕೊಳ್ಳುವ ಯೋಗ. ಈ ದಿನ ಬಹುತೇಕವಾಗಿ ಭವಿಷ್ಯತ್ತನ್ನು ನಿರ್ಣಯ ಮಾಡಿಕೊಳ್ಳುವಂಥದ್ದು, ಮಾಡುವ ಖರ್ಚು ವೆಚ್ಚಗಳ ಬಗ್ಗೆ ತುಂಬ ಗಮನಾರ್ಹವಾದ ಸಮಯವನ್ನು ವ್ಯರ್ಥ ಮಾಡುವ ಯೋಗಾದಿಗಳು ನಿಮ್ಮ ಪಾಲಿಗೆ ಈ ದಿನ ಇದೆ. ಅದಕ್ಕಾಗಿ ತಾವು ಈ ದಿನ ಮಾಡಬೇಕಾದದ್ದು ನಾಗದೇವರ ಸೇವೆ, ದುರ್ಗಾದೇವಿಯ ಆರಾಧನೆ ನಿಮ್ಮ ಪಾಲಿಗೆ ಪೂರ್ಣ ಒಳಿತನ್ನು ಮಾಡುವ ಸಾಧ್ಯ ಇದೆ. ಕರ್ಕಾಟಕ ರಾಶಿ, ಸಂತೋಷವಾದ, ಸಂತೃಪ್ತಿಯಾದ, ರೋಗದಿಂದ ನಿವಾರಣೆಯಾಗಿ, ಸಾಲದಿಂದ ಮುಕ್ತಿಯಾಗಿ, ಬಂಧುಗಳೊಂದಿಗೆ ಸ್ನೇಹವಾಗಿ, ಸಂತೋಷವಾಗಿ ಅನುಭವಿಸುವ ವಿಶೇಷವಾದ ಒಳ್ಳೆಯ ದಿನ ಇವತ್ತು. ಆರೋಗ್ಯದಲ್ಲಿ ತುಸು ವ್ಯತ್ಯಾಸಗಳು ವೃದ್ಧಾಪ್ಯದವರಿಗೆ ಕಾಣಬಹುದು. ವ್ಯಾಯಾಮ, ಪ್ರಾಣಾಯಾಮ ಇತ್ಯಾದಿ ದೈನಂದಿನ ಕರ್ತವ್ಯಗಳಲ್ಲಿ ನಿಮ್ಮನ್ನು ಸೇರಿಸಿಕೊಂಡರೆ ಮಾನಸಿಕ ತೃಪ್ತಿ, ದೈಹಿಕ ತೃಪ್ತಿಯಾಗುವ ಯೋಗಗಳಿದೆ. ಬಹುತೇಕವಾಗಿ ಈ ದಿನ ಶುಭಪ್ರದವಾದ ಫಲ ಕರ್ಕಾಟಕ ರಾಶಿಯವರಿಗೆ ಉಂಟು.